ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಅನೇಕ ಮಹತ್ವದ ನಿರ್ಧಾರಗಳಿಗೆ ಅನುಮೋದನೆಯನ್ನ ಪಡೆಯಲಾಗಿದೆ. ಪ್ರಮುಖವಾಗಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಮತಾಂತರ ನಿಷೇಧ ತಡೆ ಕಾಯ್ದೆಯನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ವಾಪಸ್ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಪಠ್ಯ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಿತ ಪಠ್ಯಗಳಿಗೆ ಕೋಕನ್ನ ನೀಡಲಾಗಿದೆ. ಪ್ರಮುಖವಾಗಿ ಹೆಡ್ಗೇವಾರ್ ಪಠ್ಯ ಆಗಿರಬಹುದು, ಸಾವರ್ಕರ್ ಪಠ್ಯ ಆಗಿರಬಹುದು, ಸೂಲಿಬೇಲೆ ಅವರು ಬರೆದಿರುವಂತಹ ಪಾಠ ಆಗಿರಬಹುದು, ಇವೆಲ್ಲದಕ್ಕೂ ಕೂಡ ಈಗ ಕೊಕ್ ನೀಡಲಾಗಿದೆ. ಇನ್ನು ಸಾವಿತ್ರಿಬಾ ಫುಲೆ ಪಠ್ಯವನ್ನ ಸೇರ್ಪಡೆಗೊಳಿಸಲಾಗಿದೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಕವನ ನೀ ಹೋದ ಮರುದಿನ ಅನ್ನುವಂತಹ ಕವನವನ್ನ ಸೇರ್ಪಡೆ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಮಾಹಿತಿಯನ್ನ ಕೊಟ್ಟರು. 1 ತಿಂಗಳಲ್ಲೇ ಸಪ್ಲಿಮೆಂಟರಿ ಬುಕ್ ಅನ್ನ ನಾವು ಶಾಲೆಗಳಿಗೆ ವಿತರಣೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇಷ್ಟೇ ಅಲ್ಲ, ಸಾಕಷ್ಟು ರೈತರ ಆಕ್ರೋಶಕ್ಕೆ ಕಾರಣ ಆದಂತಹ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ವಾಪಸ್ ಪಡೆದ್ರು, ರಾಜ್ಯ ಸರ್ಕಾರ ಅದನ್ನು ವಾಪಸ್ ಪಡೆಯದೇ ಇದ್ದಂತಹ ಎಪಿಎಂಸಿ ಕಾಯ್ದೆಯ ವಾಪಸ್ಗೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಅನೇಕ ಇವತ್ತಿನ ನಿರ್ಧಾರ ಇದೆಯಲ್ಲ, ಇದು ರಾಜ್ಯ ಬಿಜೆಪಿ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳಬೇಕಾಗುವುದು. ಆರೋಪವನ್ನ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಕೊಟ್ಟ ಹಾಗ ಆಗುತ್ತೆ. ಈ ಹಿಂದೆ ಬಿಜೆಪಿ ಸರ್ಕಾರ ತಂದಂತಹ ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಮತಾಂತರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ನಾವು ನೋಡ್ತಾ ಹೋಗೋದಾದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನೇ ಈಗ ವಾಪಸ್ ಪಡೆದ ಮೂಲಕ ತಿದ್ದುಪಡಿಗಳೊಂದಿಗೆ ನಾವು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಮತಾಂತರ ನಿಷೇಧ ಕಾಯ್ದೆಯನ್ನ ಬಿಜೆಪಿ ಸರ್ಕಾರ ತಂದಿತ್ತು. ಆ ಸಂದರ್ಭದಲ್ಲಿ ಬಲವಂತ ಆಗಿರ್ಬೋದು, ವಂಚನೆಯಿಂದ ಆಗಿರ್ಬೋದು, ಒತ್ತಾಯ ಹಾಗೂ ಆಮಿಷದ ಮೂಲಕ ನಡೆಸುವ ಮತಾಂತರ, ಮದುವೆಯಾಗುವ ಭರವಸೆಯನ್ನ ಕೊಟ್ಟು ಆ ನಂತರ ಮತಾಂತರವನ್ನ ಮಾಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತಾಂತರ ಮಾಡಿದ್ರೆ ಅದು ಶಿಕ್ಷೆಗೆ ಅರ್ಹ, ಅವರು ಶಿಕ್ಷೆಯನ್ನ ಕೂಡ ಪಡ್ಕೊಳ್ಬೇಕಾಗುತ್ತೆ, ಅದರ ಜೊತೆಗೆ ಫೈನಿಗೂ ಕೂಡ ಅರ್ಹರು ಅಂತ ಹೇಳಿ ಬಿಜೆಪಿ ಸರ್ಕಾರ ತಿದ್ದುಪಡಿಯನ್ನ ಮಾಡಿತ್ತು. ಈಗ ಈ ಒಂದು ಕಾನೂನಿಗೂ ಕೂಡ ಈಗ ತಡೆ ನೀಡುವಂತಹ ಪ್ರಯತ್ನ, ಇದರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನ ಮಾಡ್ತೀವಿ, ತಿದ್ದುಪಡಿ ತಂದು ಹೊಸ ಬಿಲ್ ಅನ್ನ ಮಂಡನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರ ನೇತೃತ್ವದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಹಿಂದೆ ಮತಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಒಂದು ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಇದ್ದಂತಹ ಅಂಶಗಳನ್ನ ನೋಡೋದಾದ್ರೆ, ಯಾವ್ದಾದ್ರೂ ವ್ಯಕ್ತಿ ಬಲವಂತವಾಗಿ ಮತಾಂತರಗೊಂಡ್ರೆ ಆತನಿಗೆ ಶಿಕ್ಷೆಯನ್ನ ಒಳಪಡಿಸಬಹುದು ಅಂತ ಹೇಳಿದ್ರೆ 3 ವರ್ಷದಿಂದ 5 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ, ಹಾಗೆಯೇ 25,000 ರೂಪಾಯಿಗಳ ದಂಡ ವಸೂಲಾತಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಹಾಗೆಯೇ ಅವರ ಮನೆಯವರು ಯಾರೇ ಆದ್ರೂ ಕೂಡ, ಪೋಷಕರಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ಸಹವರ್ತಿ ಸಹೋದ್ಯೋಗಿಗಳು ಯಾರು ಕೂಡ ಇದರ ಬಗ್ಗೆ ಏನಾದ್ರೂ ದೂರನ್ನ ಕೊಟ್ರೆ ಆಗ್ಲೂ ಎಫ್ಐಆರ್ ದಾಖಲಿಸೋದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಇನ್ನು ಅಪ್ರಾಪ್ತ ವ್ಯಕ್ತಿ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, SC STಗೆ ಸೇರಿದಂತಹ ವ್ಯಕ್ತಿಯ ಬಲವಂತದ ಮತಾಂತರಕ್ಕೂ ಕೂಡ ಅಲ್ಲಿ ತಿದ್ದುಪಡಿ ಮಾಡಲಾಗಿ 3 ವರ್ಷದಿಂದ 10 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. 50,000 ದಂಡ ವಸೂಲಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿರುವುದನ್ನ ನಾವು ಗಮನಿಸಬಹುದು. ಈಗ ಈ ಒಂದು ಮತಾಂತರ ನಿಷೇಧ ಕಾಯ್ದೆಯನ್ನ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ ಈಗ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಹಾಗಾದ್ರೆ ಏನು ಬದಲಾವಣೆಯನ್ನ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ವರ್ಗಕ್ಕೆ ಇದು ಆಕ್ರೋಶಕ್ಕೆ ಕಾರಣ ಆಗುವಂತಹ ಎಲ್ಲಾ ಚಾನ್ಸಸ್ ಅನ್ನ ನಾವು ಗಮನಿಸಬಹುದು. ಬಲವಂತದ ಮತಾಂತರ ಆಗಿದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಬಂದಿತ್ತು, ಅನೇಕ ಪ್ರಕರಣಗಳು ದಾಖಲಾಗಿದ್ದನ್ನ ಗಮನಿಸಬಹುದು. ಆ ಸಂದರ್ಭದಲ್ಲಿ ಇದ್ದಂತಹ ಗೂಳಿಹಟ್ಟಿ ಶೇಖರ್ ಅವರೇ ತಮ್ಮ ಮನೆಯಲ್ಲಿ ಆದಂತಹ ಬಲವಂತದ ಮತಾಂತರದ ಬಗ್ಗೆ ಕೂಡ ಅವರು ಹೇಳಿಕೊಂಡಿದ್ರು. ಹೀಗೆ ಆಗ 100 ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿತ್ತು. ಬಟ್ ಈಗ ಅದನ್ನೇ ನಾವು ವಾಪಸ್ ಪಡೆದಿದ್ದೀವಿ ಅಂತ ಹೇಳಿ ನಿರ್ಧಾರವನ್ನು ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರೋದ್ರಿಂದ ಇದು ಒಂದು ವರ್ಗದ ಜನರ ಆಕ್ರೋಶಕ್ಕೆ ಗುರಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ ಮೇಲೆ ಇರುವಂತಹ ಹಣೆಪಟ್ಟಿ ಅಂತ ಹೇಳಿದ್ರೆ ಒಂದು ವರ್ಗವನ್ನ ಓಲೈಕೆ ಮಾಡ್ತಿದ್ದಾರೆ, ಮುಸ್ಲಿಂ ವರ್ಗವನ್ನ ಓಲೈಕೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಿದೆ. ಇಷ್ಟು ಮಾತ್ರ ಅಲ್ಲ, ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪಠ್ಯ ಪರಿಷ್ಕರಣೆ ಮಾಡಿದಾಗ ರೋಹಿತ್ ಚಕ್ರತೀರ್ಥ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿ ಪಠ್ಯ ಪರಿಷ್ಕರಣೆ ಮಾಡಿದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತಹ ಕೆಲವೊಂದಷ್ಟು ಪಠ್ಯಗಳಾಗಿರ್ಬೋದು, ಅದರಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಲಾಗಿತ್ತು. ಕೆಲವು ಪಠ್ಯಗಳನ್ನ ತೆಗೆದುಹಾಕಲಾಗಿದ್ದು ಮಾತ್ರ ಅಲ್ಲ, ಕೆಲವು ತರಗತಿಗಳನ್ನ ಪಠ್ಯಗಳಿಗೆ ಬೇರೆ ಒಂದಷ್ಟು ಪಠ್ಯಗಳನ್ನ ಸೇರಿಸುವಂತಹ ಪ್ರಯತ್ನ ಆಗಿತ್ತು. ಆದ್ರೆ ಇದೀಗ ಇದನ್ನೂ ಕೂಡ ತೆಗೆದುಹಾಕುವಂತಹ, ಪರಿಷ್ಕರಣೆ ಮಾಡುವಂತಹ ಕಾರ್ಯಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನ ಕೊಟ್ಟಿದೆ. ಇನ್ನು ಅದರಲ್ಲಿ ಹೆಡ್ಗೇವಾರ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೇಲೆ ಅವರ ಪಾಠ ಆಗಿರಬಹುದು, ಅದೇ ರೀತಿಯಾಗಿ ಸಾವರ್ಕರ್ ಪಾಠ ಆಗಿರೋದು, ಅವೆಲ್ಲವನ್ನು ಕೂಡ ತೆಗೆದು ಹಾಕಲಾಗಿರೋದನ್ನ ನೋಡಬಹುದು. ಸಚಿವರು ಸರ್, ಪ್ರಮುಖವಾಗಿ ಮತಾಂತರ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಪ್ರಮುಖ ಕಾರಣ ಏನು ಸರ್? ನಾನು
ಈ ಮತಾಂತರ ಕಾನೂನು ಏನವರು ಮಾಡಿದ್ರು ಆ ಕಾನೂನು ಸಂವಿಧಾನದ ಸದಾಶಯ ಏನಿತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಅವರು ತಿದ್ದುಪಡಿ ತಂದಿದ್ರು. ಆ ತಿದ್ದುಪಡಿಯನ್ನು ನಾವು ರಿಪೀಲ್ ಮಾಡ್ತಾ ಇದ್ದೀವಿ. ಮತಾಂತರ ಕಾಯ್ದೆ ಬಿಜೆಪಿ ತಂದು ಒಂದು ಸಮುದಾಯನ ಓಲೈಕೆ ಮಾಡ್ಲಿಕ್ಕೆ ತಂದಿದ್ದ ಆಗಿತ್ತಾ? ಮತ್ತು ಬೇರೆ ಏನು, ಸಂವಿಧಾನವನ್ನು ತಿರುಚತಕ್ಕಂಥ ಅಥವಾ ಸಂವಿಧಾನದ ಸ್ಪಿರಿಟ್ ವಿರುದ್ಧ ಮಾಡುವಂಥ ಕಾನೂನೇನಿದೆ ಅದು ಸರ್ವತಾ ಸರಿಯಲ್ಲ. ಆದ್ದರಿಂದ ನಾವು ಅದನ್ನು ಸಂವಿಧಾನದ ತಕ್ಕ ಹಾಗೆ ಸಂವಿಧಾನದ ಆ ಸದಾಶಯವನ್ನು ಏನಿದೆ ಅದನ್ನು ಜಾರಿಗೊಳಿಸೋದಕ್ಕಾಗಿ ನಾವು ಈ ತಿದ್ದುಪಡಿಯನ್ನು ತಂದಿದ್ದೇವೆ. ಹೊಸ ತಿದ್ದುಪಡಿಯೊಂದಿಗೆ ಅಸೆಂಬ್ಲಿಯಲ್ಲಿ ಮಂಡಿಸ್ತೀರ ತಾವು? ಹೌದೌದು. ಈಗ ನಾವೇನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದ್ವಿ ಇದು ಬಿಲ್ ರೂಪದಲ್ಲಿ ನಮ್ಮ ಅಸೆಂಬ್ಲಿಯೊಳಗೆ ಬರ್ತದೆ. ಅಸೆಂಬ್ಲಿಯೊಳಗೆ ಬಂದು ಅದು ಕಾನೂನಾಗಿ ಪಾಸ್ ಆಗ್ತದೆ. ಹೊಸ ತಿದ್ದುಪಡಿ ಅಂದ್ರೆ ಯಾವ ತರ ಸರ್? ಹಳೆ ಮತಾಂತರ ಕಾಯ್ದೆ ಇತ್ತಲ್ಲ ಆ ತರ ಇರುತ್ತೆ? ಅವರೇನು 2022ರಲ್ಲಿ ಆ ಮತಾಂತರ ಕಾನೂನು ತಂದು ತಿದ್ದುಪಡಿ ಮಾಡಿದ್ರು ಅದನ್ನ ರಿಪೀಲ್ ಮಾಡ್ತಾರೆ. ಅವ್ರು ಹೇಳಿದ್ರು ಅಫಿಡೇವಿಟ್ ಅನ್ನ ಕೊಟ್ಟು ಅವರು ಯಾರೇ ಇದ್ರು ಕೂಡ ಮತಾಂತರ ಆಗಬೇಕಾಗಿದ್ರೆ ಒಂದು ಅಫಿಡೇವಿಟ್ ಕೊಟ್ಟು ಆಗಬೇಕಂತಿದ್ರು. ಅದೇ ಮೇನ್ ಹೈಲೈಟ್ಸ್ ಇತ್ತು. ಅದನ್ನೆಲ್ಲ ತೆಗೆದಾಕ್ತೀರಾ? ಅವ್ರು 2022ರಲ್ಲಿ ಅವರು ಮಾಡಿರ್ತಕ್ಕಂಥ ಆ ತಿದ್ದುಪಡಿ ಏನಿತ್ತು ಅದನ್ನ ತೆಗೆದುಹಾಕ್ತಿದ್ರು. ಸರ್, ಪಠ್ಯ ಪುಸ್ತಕ ಪರಿಷ್ಕರಣೆ ಎಲ್ಲ ಒಂದ್ ಕಡೆ ಸಾವರ್ಕರು ಹೆಗಡೆವಾರ ಬಿಟ್ಟಿದ್ದು ವಿವಾದಕ್ಕೆ ಕಾರಣ ಆಗಲ್ವಾ? ನೆಹರು ಅವರು ಬರೆದಿರ್ತಕ್ಕಂಥ ಪತ್ರ, ಬಸವಣ್ಣವರ ಬಗ್ಗೆ ಮಾಡಿರ್ತಕ್ಕಂಥ ಆ ಒಂದು ಅಪಚಾರ, ಇವೆಲ್ಲವುಗಳನ್ನ ಸರಿಪಡಿಸಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ? ಅಂದ್ರೆ ಮತ್ತೆ ಪಠ್ಯದಲ್ಲಿ ಬಸವಣ್ಣವರು ನೆಹರು ಅವರು ಮತ್ತೆ ಇರ್ತಾರೆ. ಏನು ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಲೇಖಕರು ಹಿಂದೆ ಕಳಿಸಿದ್ರು, ಯಾವುಗಳನ್ನು ತೆಗಿಬೇಕು ಏನೋ ಅನ್ನೋದನ್ನು ತಜ್ಞರು ತಿಳಿಸಿದ್ರು. ಆ ತಜ್ಞರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದ ಹಿನ್ನೆಲೆಯೊಳಗೆ ನಾವು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಇದು ಬಿಜೆಪಿ ವಿರುದ್ಧದ ನೈತಿಕ ಹೋರಾಟವಾ ಕಾಂಗ್ರೆಸ್ನ? ಬಿಜೆಪಿಯವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುವಂತ ಪ್ರಯತ್ನ ಇದು. ಬಿಜೆಪಿ ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದೆ. ಮಾಡ್ಕೋಬಹುದು ಅವರು, ಆದ್ರೆ ಅವರು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳಿ ಜನನೇ ಹೇಳಿರುವಾಗ ಮತ್ತೆ ರಾಜಕೀಯ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಿವಮೊಗ್ಗ ನಗರ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹೇಳಿ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಅನೇಕ ಕಾನೂನುಗಳು ನಿರ್ಧಾರಗಳಿಗೆ ಕೊಕ್ ಕೊಡುವಂತಹ ಪ್ರಯತ್ನ, ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯುವಂತದ್ದು, ಪಠ್ಯ ಪರಿಷ್ಕರಣೆಯನ್ನ ಕೂಡ ಮಾಡಲಾಗಿದೆ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್? ಕಾಂಗ್ರೆಸ್ ಆಡಳಿತಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತಿತ್ತು. ಅವ್ರ ಮೊದಲೇ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಕಾಂಗ್ರೆಸ್ಸಿನ ನೀತಿನೇ ಎಲ್ಲೋ ಒಂದ್ ಕಡೆಗೆ ದೇಶ ವಿರೋಧಿ ನೀತಿ. ಅವ್ರು ಯಾವತ್ತೂ ಕೂಡ ದೇಶಭಕ್ತರ ಬಗ್ಗೆ ಅವರಿಗೆ ಆಲೋಚನೆ ಇರಲ್ಲ, ದೇಶದ್ರೋಹಿಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರುವಂತಾರ. ಯಾರು ಕುತಂತ್ರಗಳಿದ್ದಾರೆ, ಮತಾಂತರಗಳಿದ್ದಾರೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ, ಅಂತವ್ರ ಬಗ್ಗೆ ತುಂಬಾ ಗಮನ ಕೊಡುವಂತ ಕಾಂಗ್ರೆಸ್ಸಿನ ಮಾನಸಿಕತೆ. ಅವ್ರೀಗ ಮತಾಂತರ ಕಾಯ್ದೆ ನಿಷೇಧವನ್ನು ಕೂಡ ಜಾರಿಗೆ ತರ್ತೇವೆ, ತಂದಿರುವಂತದ್ದನ್ನು ಕೂಡ ಅದನ್ನ ರದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವ್ರ ತೀರ್ಮಾನ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿರುವಂತ ಎಲ್ಲ ಹಿಂದೂಗಳು ಮತಾಂತರ ಆಗಬೇಕು ಅನ್ನೋದು ಕಾಂಗ್ರೆಸ್ಸಿನ ಅಪೇಕ್ಷೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದೊಂದು ಎಲ್ಲೋ ಒಂದ್ ಕಡೆಗೆ ಇದು ಹಿಂದೂ ರಾಷ್ಟ್ರ ಅಂತ ನಾವು ಹೇಳ್ತಾ ಇದ್ದೇವೆ, ಇಲ್ಲಿರೋರೆಲ್ಲ ಹಿಂದೂಗಳು ಅಂತ ಹೇಳ್ತೇವೆ. ಹಿಂದೂ ಅಂತ ಹೇಳಿದ್ರೆ ಅದೇನೋ ಜಾತಿ ಅಲ್ಲ, ಧರ್ಮ ಅಲ್ಲ, ಅದೊಂದು ಜೀವನ ಪದ್ಧತಿ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಕಾಂಗ್ರೆಸ್ ಎಲ್ಲರನ್ನು ಇದನ್ನ ಮೊದಲನೇದಾಗಿ ಅವ್ರು ಹಿಂದೂ ರಾಷ್ಟ್ರ ಅಂತ ಇದನ್ನ ಒಪ್ಕೊಳ್ಳಲ್ಲ. ಹಲೋ, ಎಲ್ಲ ಒಂದ್ ಕಡೆಗೆ ಈ ಸಮಾಜದಲ್ಲಿರುವಂತ ಹಿಂದೂ ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ಹಿಂದೂಗಳನ್ನು ಕೂಡ ಮತಾಂತರ ಆಗ್ಬೇಕು ಅನ್ನೋಂತ ಇಂಡೈರೆಕ್ಟ್ ಆಗಿ ಹೇಳುವಂತ ಒಂದು ಕೆಲಸವನ್ನ, ಕುತಂತ್ರವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಸರ್ಕಾರ ಮಾಡಿದಂತಹ ತಪ್ಪುಗಳನ್ನ ಸರಿ ಮಾಡುವಂತಹ ಪ್ರಯತ್ನ ನಮ್ಮದು ಅಂತ ಅವ್ರು ಹೇಳ್ತಾ ಇದ್ದಾರೆ. ತಪ್ಪು ಮಾಡಲಿಲ್ಲ ಬಿಜೆಪಿ ಯಾವುದೇ ತಪ್ಪುಗಳ ನಿರ್ಧಾರಗಳನ್ನು ತಗೊಂಡಿಲ್ಲ. ಈ ದೇಶದಂತ ಹಿಂದೂಗಳನ್ನ ಸಂರಕ್ಷಣೆ ಮಾಡಬೇಕಾದಂತದ್ದು ಭಾರತೀಯ ಜನತಾ ಪಾರ್ಟಿಯ ಕರ್ತವ್ಯ. ಹಾಗಾಗಿ ಯಾರು ಬಲವಂತವಾಗಿ ಬಲಾತ್ಕಾರವಾಗಿ ಎಲ್ಲ ಸಂಗತಿಗಳನ್ನ ಮಾಡ್ತಾ ಇದ್ರು, ಅದು ಮಾಡಬಾರದು ಅಂತ ಹೇಳಿದ್ದೇವೆ ನಾವು. ಒಂದು ಸಮುದಾಯಕ್ಕೆ ವಿಧಾನಸಭೆ ಒಳಗಡೆ ಒಬ್ಬ ಶಾಸಕನ ತಾಯಿಗೆ ಬಲಾತ್ಕಾರದ ಮತಾಂತರ ಮಾಡಿದ್ದಾರೆ ಅಂತೇಳಿ ಚರ್ಚೆ ನಡೆದದ್ದು ಕಾಂಗ್ರೆಸ್ ಗೊತ್ತಿಲ್ವಾ?
ಗೂಳಿಹಟ್ಟಿ ಶೇಖರ್ ಅವರು. ಗೂಳಿಹಟ್ಟಿ ಶೇಖರ್ ತಾಯಿ ಏನ್ ಮಾಡಿದ್ರು? ಅಷ್ಟೇ ಅಲ್ಲ, ಬಹಳಷ್ಟು ಜನರನ್ನ ಮಾಡಿರುವಂತದ್ದು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಕಾಂಗ್ರೆಸ್ ಈ ತೀರ್ಮಾನನೇ ಮೊದಲು ನನಗೆ ಒಂದು ರಿಕ್ವೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ಈಗ ಒತ್ತಾಯ ಆಗ್ರಹ ಮಾಡುವಂತದ್ದು, ನೀವೆಲ್ಲರೂ ಮೊದಲು ಮತಾಂತರ ಆಗ್ಬಿಡಿ ನೀವು ಅಂತ. ಸಿದ್ದರಾಮಯ್ಯನವರಿಗಿರ್ಬೋದು, ಡಿ ಕೆ ಶಿವಕುಮಾರ್ಗಿರ್ಬೋದು, ಕಾಂಗ್ರೆಸ್ಸಿನ ನೇತೃತ್ವ ಮಂತ್ರಿ ಮಂಡಲದವ್ರು ಎಲ್ಲರೂ ಕೂಡ ಮೊದಲು ಎಲ್ಲಿಗೆ ಹೋಗ್ತೀರಾ, ಮುಸಲ್ಮಾನರ ಆಗ್ತೀರಾ ಆಗ್ಬಿಡ್ರಿ. ನಿಮಗೆ ಹಿಂದೂಗಳಾಗಿರಕ್ಕೆ ನಿಮಗೆ ಯೋಗ್ಯತೆ ಶಕ್ತಿ ಇಲ್ಲ ಅನ್ನೋದಾದ್ರೆ ಆಗ್ಬಿಡಿ ನೀವು ಮೊದಲು ಮತಾಂತರ. ಈಗ ನೀವು ಮಾಡಿದಂತಹ ಒಂದು ಬದಲಾವಣೆ ಅಂತ ಹೇಳಿದ್ರೆ ಬಲವಂತದ ಮತಾಂತರ ಆಗುವಂಗಿಲ್ಲ. ಯಾರು ಬೇಕಾದ್ರೂ ಅಲ್ಲಿ ಹೋಗಿ ಒಂದ್ ವೇಳೆ ಅವರ ಮನೆಯವರು ಕೂಡ ಕಂಪ್ಲೇಂಟ್ ಅನ್ನ ಕೊಡಬಹುದು. ಹಾಗೇನೆ ಶಿಕ್ಷೆಯ ವಿಚಾರವನ್ನು ಕೂಡ ಹೇಳಲಾಗಿತ್ತು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಸಂರಕ್ಷಣೆ ಆಗಬೇಕು ಅಂತ ಹೇಳಿ. ಬಟ್ ಬದಲಾವಣೆ ಮಾಡ್ತೀವಿ, ತಿದ್ದುಪಡಿ ಅಂತ ಹೇಳಿದ್ರೆ ಏನು ತಿದ್ದುಪಡಿ ಮಾಡಬಹುದು ಅನ್ನುವಂತಹ ಯೋಚನೆ, ಈಗ ಅಂದ್ರೆ ಕುತೂಹಲ ಇದೆ ಅಂತ ಹೇಳಿ. ಅದು ಏನ್ ತಿದ್ದುಪಡಿ ಮಾಡ್ತಾರೆ ಅಂತ ಈಗ ನೋಡ್ಬೇಕು. ಈಗ 3ನೇ ತಾರೀಕಿಂದ ಸ್ಟಡಿ ಪ್ರಾರಂಭ ಆಗತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಏನೇನ್ ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಮ್ದು ಯೋಚನೆಗಳನ್ನ ಹೋರಾಟದ ದಾರಿಗಳನ್ನ ನಾವು ಹುಡುಕ್ತೇವೆ. ಹಿಂದೂ ಸಮಾಜದ ಸಂರಕ್ಷಣೆ ನಮ್ಮ ಜವಾಬ್ದಾರಿ. ಕಾಂಗ್ರೆಸ್ ಮನಸ್ಸಿಗೆ ಬಂದಂಗೆ ಹುಚ್ಚಾಟ ಮಾಡಿದ್ರೆ ಸರಿಯಾದಂತ ಬುದ್ಧಿ ಕಲಿಸುವಂತ ಕೆಲಸನೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಓಕೆ, ಧನ್ಯವಾದಗಳು ಚನ್ನಬಸಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಜೊತೆ ಈಗ ಮಾಜಿ ಶಿಕ್ಷಣ ಸಚಿವರಾಗಿರುವಂತಹ BC ನಾಗೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ ಸರ್, ನಿಮ್ಮ ಸರ್ಕಾರದಲ್ಲಿ ಆದಂತಹ ಪಠ್ಯ ಪರಿಷ್ಕರಣೆಯನ್ನೇ ಈಗ ಬದಲಾವಣೆ ಮಾಡಿ ಒಂದಷ್ಟು ಪಠ್ಯಗಳ ಸೇರ್ಪಡೆ, ಕೆಲವೊಂದಷ್ಟು ಪಠ್ಯಗಳನ್ನ ಚೇಂಜ್ ಅಂದ್ರೆ ತೆಗೆದು ಹಾಕುವಂತಹ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ. ಇದೇನು ಆಶ್ಚರ್ಯವಾದಂತ ವಿಚಾರ ಅಲ್ಲ. ಸಿದ್ದರಾಮಯ್ಯನವ್ರು ಯಾವಾಗ ಅಧಿಕಾರಕ್ಕೆ ಬರ್ತಾರೋ ಅವರು ಹಿಂದೂ ಸಮಾಜದ ವಿರುದ್ಧ ನಿರ್ಣಯ ತಗೊಳ್ಳುವಂಥದ್ದು ಅವ್ರ ಅಭ್ಯಾಸ. ಅವರು ಹಿಂದೂ ಸಮಾಜಕ್ಕೆ ಯಾವ್ದಾವ್ದು ಒಳ್ಳೇದಾಗ್ಬೇಕು ಅಂತದ್ರ ವಿರುದ್ಧ ನಿರ್ಣಯ ತಗೊಳ್ಳುವಂಥದ್ದು ಅವರ ಸ್ವಭಾವ. ಪಠ್ಯ ಪುಸ್ತಕದಲ್ಲಿ ಅವರು ಸ್ಯಾಫ್ರನೈಸೇಷನ್ ಅನ್ನುವಂತ ಒಂದು ಸುಳ್ಳು ಆಪಾದನೆ ಮಾಡಿ ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನ ಇಂಟ್ಯಾಕ್ಟ್ ಆಗಿ, ಈಗ ಅಸೆಂಬ್ಲಿಲಿ ಯಾವ್ದು ಬಂತೋ ಆ ವೋಟ್ ಅನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳುವಂತ ಪ್ರಯತ್ನ ಬಿಟ್ರೆ ಅವ್ರು ಯಾರು ಏನು ಬದಲಾವಣೆ ಆಗಿದೆ, ಯಾಕಾಗಿದೆ, ಯಾಕೆ ಮಾಡಿದ್ರು ಅನ್ನುವಂತ ಒಮ್ಮೆ ಸಹಿತ ಯೋಚನೆ ಮಾಡುವಂತ ಪ್ರಯತ್ನ ಸಹಿತ ಮಾಡಿಲ್ಲ. ಮಂತ್ರಿಗಳೇ ಸ್ವತಃ ಹೇಳಿದ್ರು ನಾವೇನು ಓದಿಲ್ಲ, ಆದ್ರೆ ಚೀಫ್ ಮಿನಿಸ್ಟರ್ ತುಂಬಾ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಮಾಡ್ತಿದೀನಿ ಅಂತೇಳಿ ಮಧು ಬಂಗಾರಪ್ಪ ಅವ್ರು ಹೇಳಿದ್ರು. ನಿಮ್ಮ ಇಂಟರ್ವ್ಯೂಗಳನ್ನ ನೋಡಿದ್ದೆ. ಅದರಿಂದ ಅವ್ರಿಗೆ ಇವತ್ತು ಅವರು ಕಾನ್ಸಂಟ್ರೇಟ್ ಮಾಡ್ತಿರೋದು ಪಾರ್ಲಿಮೆಂಟ್ ಎಲೆಕ್ಷನ್. ಅವ್ರಿಗೆ ಅವ್ರು ಕೊಟ್ಟಂತ ಗ್ಯಾರಂಟಿಗಳು ಫುಲ್ಫಿಲ್ ಮಾಡಕ್ ಆಗದೆ ಇರೋದ್ರಿಂದ ಮತ್ತು ಅದರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದ ಕಾರಣಕ್ಕೋಸ್ಕರ ಅವರು ಈಗ ಒಂದು ಡೈವರ್ಟ್ ಮಾಡಿ ಪರ್ಟಿಕ್ಯುಲರ್ ಕಮ್ಯುನಿಟಿಯ ವೋಟ್ ಅನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೋಸ್ಕರ ಬಿಜೆಪಿ ಮಾಡಿದ್ದೆ. ಅದು ಒಂದೇ ವರ್ಗವನ್ನ ಒಂದು ಓಲೈಸುವಂತ ಪ್ರಯತ್ನ ಮಾಡಿತ್ತು ಬಿಜೆಪಿ ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ. ನಾವು ಹಾಗೆ ಮಾಡ್ತಾ ಇಲ್ಲ, ತಪ್ಪನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಮೇಡಮ್ ನಾನು ಹೇಳ್ತಿರೋದು ಮಾಡ್ತಾನೆ ಜನದ ಮುಂದಿಡಿ. ಅವ್ರಿಗೆ 1,45,00,000 ವೋಟ್ ಬಂದ್ರೆ ನಮಗೂ 1,25,00,000 ಜನ ನಮಗೂ ವೋಟ್ ಹಾಕಿದ್ದಾರೆ. ಟೆಕ್ನಿಕಲಿ ದೇ ಹ್ಯಾವ್ ಕಮ್ ಟು ದ ಪವರ್ ಅಷ್ಟೇ. ಯಾಕೆ ಅಂದ್ರೆ ಸುಳ್ಳು ಆಶ್ವಾಸನೆಗಳು ಕೊಟ್ರು ಅಕ್ಕಿಗೆ. ಈಗ ನೋಡಿ ನಿನ್ನೆ 5 kg ಅಕ್ಕಿ ಕೇಂದ್ರ ಸರ್ಕಾರ ಹೇಳ್ತಾ ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟವ್ರು ಇವರು. ಕೇಂದ್ರ ಸರ್ಕಾರ ತಾನೇನ್ ಹೇಳ್ತು ಅದನ್ನ ಫುಲ್ ಪುಕ್ಕಟ್ಟೆಯಿಂದ ಕೊಡ್ತಾನೆ ಇದೆ. ಇವ್ರಿಗಾಗದೆ ಇದ್ದಿದ್ದು ಕೇಂದ್ರ ಸರ್ಕಾರದ ಮೇಲೆ ಹೊರಸೋದು, ಇವ್ರ ಕೈಲಿ ಯಾವ್ದು ಮಾಡಕ್ಕಾಗಲ್ಲ ಅದನ್ನ ಬೇರೆಯವ್ರ ಮೇಲೆ ಹೊರಸುವಂತ ಸುಳ್ಳು ಹೇಳ್ಕೊಂಡು ಜೀವನ ಮಾಡುವಂತ ಅಧಿಕಾರ ಮಾಡುವಂತ ಸರ್ಕಾರ ಯಾವ್ದಾರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದರಿಂದ ಅವ್ರಿಗೆ ಗ್ಯಾರಂಟಿಗಳನ್ನ ಕರೆಂಟ್ ವಿಷಯದಲ್ಲಿ ಸುಳ್ಳು ಹೇಳಿದ್ರು, ಕರೆಂಟ್ ಬಿಜೆಪಿನವರು ಏರ್ತಿದ್ದು ಅಂತ. ಆಮೇಲೆ ಸಿದ್ದರಾಮಯ್ಯನವರು ಹೇಳ್ತಾರೆ KREC ಯಾರ್ದು ಬಾಡಿನೂ ಅಲ್ಲ, ಇಂಡಿಪೆಂಡೆಂಟ್ ಬಾಡಿ ಅವ್ರು ಮಾಡ್ಬಿಟ್ಟಿದ್ದಾರೆ ಅಂತಾರೆ. ಅದೇ ಅವರೇ ಹೇಳ್ತಾರೆ ಬಿಜೆಪಿನವ್ರು ಅದು ನಿಲ್ಸಿತ್ತು ಅಂತ. ಬಿಜೆಪಿನವ್ರು ಅದು ನಿಲ್ಸಕ್ಕಾಗಿದ್ರೆ ಇವ್ರಿಗೇನಾಗಿದೆ ನಿಲ್ಸಕ್ಕೆ? ಆದ್ರೆ ಕರೆಂಟ್ ಅನ್ನ ಜನ ಆಕ್ರೋಶಕ್ಕೆ ಬಂತು. ಇಂಡಸ್ಟ್ರಿಗಳು ಇಂಡಸ್ಟ್ರಿಗಳು ಹೋಗಿ ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗಿ ಬಡವರ ಕಷ್ಟ ಜಾಸ್ತಿ ಆಗುವಂತ ಸ್ಥಿತಿಗೆ ತರುವಂತ ಪ್ರಯತ್ನ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಅದನ್ನ ಮುಚ್ಚಾಕಕ್ಕೋಸ್ಕರ ಇದು ಮತ್ತೆ ಸ್ಯಾಫ್ರನೈಸೇಷನ್ ಅದು ಹೇಳಿ ಸ್ವಾಮಿ, ಯಾವ ಪಾಠ ಸ್ಯಾಫ್ರನೈಸ್ ಆಗಿದೆ? ಹೆಡ್ಗೇವಾರ್ ವಿಚಾರ, ಸಾವರ್ಕರ್ ಪಾಠ, ಸೂಲಿಬೇಲೆ ಬರೆದಂತಹ ಪಾಠ ಎಲ್ಲವನ್ನ ತೆಗೆದು ಹಾಕಿದೀವಿ. ಇದರಲ್ಲಿ ಇರುವಂತದ್ದು ಬರೀ ಕೇಸರೀಕರಣ ಅಂತ ನೋಡಿ. ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು
ತುಂಬಾ ದೊಡ್ಡ ಕೆಟ್ಟದಾಗಿ ದರ್ಪದಿಂದ ದುರಾಂಕಾರದಿಂದ ನಡ್ಕಂತಿದ್ದಾರೆ. ಇದೇನ್ ಭಾರಿ ದೊಡ್ಡ ಆಶ್ಚರ್ಯವಾದ್ದೇನಿಲ್ಲ. ಅವ್ರು ಹೇಳ್ತಾ ಇರೋದು ಸರ್, ನಾವು ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ವಿ ಅದನ್ನ ನೋಡಿ ಜನ ವೋಟ್ ಹಾಕಿದರೆ ಅವರಿಗೆ ನಾವು ಬದ್ಧರಾಗಿರ್ಬೇಕಾಗತ್ತೆ. ಖಂಡಿತ ಪ್ರಣಾಳಿಕೆಯಲ್ಲಿ ಅವ್ರು ಕೊಟ್ಟಿರೋದು OPS ಮಾಡ್ತೀವಿ ಅಂತ ಅದನ್ನ ಫಸ್ಟ್ ಮಾಡಿ, ಅಂಗನವಾಡಿ ಹೆಣ್ಮಕ್ಳಿಗೆ 15,000 ಕೊಡ್ತೀವಿ ಇಂದಿಯಾರೆ ಅದನ್ನ ಮಾಡಿ, ಆಶಾ ಕಾರ್ಯಕರ್ತರಿಗೆ ದುಡ್ಡು ಕೊಡ್ತೀವಿ ಇಂದಿಯಾರೆ ಅದನ್ನ ಮಾಡಿ, ಎಲ್ಲಾ ಶಾಲೆ ಎಲ್ಲಾ ವೇಕೆಂಟ್ ಇದ್ರನ್ನ ಫಿಲ್ಅಪ್ ಮಾಡ್ತೀವಿ ಇಂದಿಯಾರೆ ಅದನ್ನ ಕ್ಯಾಬಿನೆಟ್ ತಂದು ಫಸ್ಟ್ ಅದನ್ನ ಫಿಲ್ಅಪ್ ಮಾಡ್ಲಿ ಖಾಲಿ ಇರೋ ಗೌರ್ಮೆಂಟ್ ಜಾಬ್ಸ್ ನ. ಇದ್ರ ಜೊತೆ ಎಲ್ಲಾ ಶಾಲೆಗಳಿಗೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ ಎಲ್ಲಾ ಅನ್ಎಡೆಡ್ ಶಾಲೆಗೆ ಏಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ಲಿ ಫಸ್ಟ್ ಅದು ಅವ್ರದೇ ಮ್ಯಾನಿಫೆಸ್ಟೋ ಇರುತ್ತಾನೆ ಅದು, ಅವನ್ ಯಾಕೆ ಮುಟ್ತಿಲ್ಲ. ಈಗ ಅವ್ರಿಗೆ ಬೇಕಾದ್ರೆ ಓಟ್ರಿ ಪಾರ್ಲಿಮೆಂಟ್ಗೆ ಮತ್ತೊಂದ್ಸಲಿ ಗುಗ್ಗು ಮಾಡ್ಬೇಕು ಅಂತ. ಯಾಕಂದ್ರೆ ದೇ ಆರ್ ಲಾಸ್ಟ್ ದಟ್ ಪರ್ಟಿಕ್ಯುಲರ್ ಕಮ್ಯುನಿಟಿ ವೋಟ್ಸ್ ಕನ್ಸಾಲಿಡೇಟ್ ಆಗ್ತಿತ್ತಿಲ್ಲ ಇತ್ತೀಚೆಗೆ. ಈಗ ಅದನ್ನ ಕನ್ಸಾಲಿಡೇಟ್ ಮಾಡ್ತಿರುವಂತ ಒಂದು ಅನ್ಯಾಯ ಅದು. ಸರ್, ಈಗ ಎಷ್ಟು ಹೊರೆ ಬೀಳುವ ಚಾನ್ಸಸ್ ಇದೆ? ಯಾಕಂದ್ರೆ ಈಗ ಆಲ್ರೆಡಿ ಮಕ್ಕಳ ಕೈಗೆ ಬುಕ್ ತಲುಪಿದೆ. ಸೊ ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಒಂದು 12ರಿಂದ 15 ಲಕ್ಷದಷ್ಟು ಹೆಚ್ಚಿನ ಹೊರೆ ಆಗುವ ಚಾನ್ಸಸ್ ಇರುತ್ತೆ ಅಂತ ಅನ್ಸಲ್ವಾ ಅಂತ ಹೇಳಿ? ಅವ್ರ ಕೇಳಿ ಖಂಡಿತ ಆಗಿದ್ರೆ ಅದನ್ನ ಮಾಡಿರೋರು ಅದ್ ಮಾಡಲ್ಲ, ಬುಕ್ ಏನ್ ರೀಪ್ರಿಂಟ್ ಮಾಡಲ್ಲ. ಯಾಕೆಂದ್ರೆ 70 ಕೋಟಿಯ ಕಲಿಕಾ ಚೇತರಿಕೆ ಇವತ್ತವರೆಗೂ ಕ್ಯಾಬಿನೆಟ್ ಬರ್ಲಿಲ್ಲ. ಒಂದು 150-200 ಕೋಟಿಯ ಕೋಳಿ ಮಟ್ಟ ಕೊಡುವಂತದ್ದು ಇವ್ರ ಕ್ಯಾಬಿನೆಟ್ ಬಂದಿಲ್ಲ. ಅದರಿಂದ ಬುಕ್ ಪ್ರಿಂಟ್ ಮಾಡ್ತಾ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಐತಿಹಾಸಿಕವಾಗಿ ಮೊದಲನೇ ಬಾರಿ ರಜದ ಒಳಗಡೆನೆ ಪಠ್ಯ ಪುಸ್ತಕ ಮತ್ತು ಯೂನಿಫಾರ್ಮ್ ಮಕ್ಕಳು ಕೈಗೆ ಸೇರಿದೆ. ಅವ್ರು 5 ವರ್ಷ ಮಾಡದೇ ಇರುವಂತ ಕೆಲಸವನ್ನು ನಾವು ಮಾಡಿದೀವಿ. ಅದರಿಂದ ಅವ್ರಿಗೆ ಅದು ಎಲ್ಲ ರೀ ಇಂಪಾರ್ಟೆಂಟ್, ಮಕ್ಕಳು ಬುಕ್ ಸೇರತ್ತೋ ಬಿಡತ್ತೋ ಗೊತ್ತಿಲ್ಲ. ಈ ಇನ್ಫಾರ್ಮೇಶನ್ ಕಳ್ಸೋದ್ರಿಂದ ಮುಂದಿನ ಸಲ ಈ ಪಾರ್ಲಿಮೆಂಟ್ಗೆ ಮುಸಲ್ಮಾನ್ ಓಟ್ ಕನ್ಸಾಲಿಡೇಟ್ ಆಗಿ ಸಾಕು. ಪಠ್ಯ ಪುಸ್ತಕ ಹೋಗತ್ತೋ ಬಿಡತ್ತೋ, ಪಾಠ ಮಾಡ್ತಾರೋ ಬಿಡ್ತಾರೋ, ಇವು ಯಾವ ಮ್ಯಾಟರ್. ಎಸ್, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.